ಮಧ್ಯಪ್ರಾಚ್ಯದಲ್ಲಿ ಯುದ್ಧೋನ್ಮಾದ ಜಾಗತಿಕ ಅಸ್ಥಿರತೆ ಉಂಟಾಗ್ಬಿಟ್ಟಿದೆ. ಈಗಾಗಲೇ ಮುಂದುವರೆದಿದೆ. ಚಿನ್ನ ಬೆಳ್ಳಿ ದರ ಏರಿಳಿತ ಕೂಡ ಆಗ್ತಾ ಇದೆ. ನಿನ್ನೆ ಅಗ್ಗವಾಗಿದ್ದಂತಹ ಚಿನ್ನ ಇವತ್ತು ಮತ್ತೆ 1 to 2 ರೇಟ್ ಮತ್ತಷ್ಟು ದುಬಾರಿ ಆಗ್ತಾ ಇದೆ. ದಿನ ದಿನಕ್ಕೂ ಕೂಡ ಇನ್ಕ್ರೀಸ್ ಆಗೋದು ಡಿಕ್ರೀಸ್ ಆಗೋದು ಇದೇ ರೀತಿಯಾಗಿ ಆಗ್ತಾ ಇದೆ. 1470 ರೂಪಾಯಿ ಏರಿದಂತಹ ಚಿನ್ನದ ಬೆಲೆ, ಬೆಳ್ಳಿ ಬೆಲೆ ತಟಸ್ಥವಾಗಿ ಉಳಿದುಬಿಟ್ಟಿದೆ. ಎಷ್ಟಿದೆನೋ ಅಷ್ಟೇ ಇದೆ ನೋಡಿ. ಚಿನ್ನ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಕಡಿಮೆ ಆಯ್ತು ಅಂತಂದ್ರೆ ಚಿನ್ನದ ಅಂಗಡಿ ಮುಂದೆ ಹೋಗಿ ಮುಗಿ ಬೀಳ್ತಾರೆ. ಅಂಥದ್ರಲ್ಲಿ ಈಗ ಚಿನ್ನ ಬೆಳ್ಳಿ ದರ ಇದೇ ರೀತಿಯಾಗಿ ಏರಿಳಿತ ಆಗ್ಬಿಟ್ರೆ ತುಂಬಾನೇ ಕಷ್ಟ ಆಗತ್ತೆ. ಹೇಳಿ ಕೇಳಿ ಈಗ ಮುಂಬರುವಂತಹ ದಿನ ಏನಿದೆ, ಮದುವೆ ಸೀಸನ್, ಆಬ್ವಿಯಸ್ಲಿ ಕೂಡ ಚಿನ್ನವನ್ನ ಖರೀದಿ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ ಈ ರೀತಿಯಾಗಿ ಜಾಗತಿಕ ಅಸ್ಥಿರತೆ ಉಂಟಾಗ್ಬಿಟ್ರೆ ಖಂಡಿತವಾಗ್ಲೂ ತೊಂದರೆಯನ್ನ ಅನುಭವಿಸೋದ್ರಲ್ಲಿ ಎರಡು ಮಾತಿಲ್ಲ. ಈಗಾಗಲೇ ನಮ್ಮ ರಾಜ್ಯದಲ್ಲಿ LPG ಆಗಿರ್ಬೋದು, ಗ್ಯಾಸ್ ಇದೆಲ್ಲವನ್ನ ಕೂಡ ಅನುಭವಿಸಿದ್ದಾರೆ. ಜೊತೆಗೆ ಈಗ ಬೆಳ್ಳಿ ಮತ್ತು ಚಿನ್ನದ ಬೆಲೆ ಏರಿಳಿತ ಆಗ್ತಾ ಇರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತೊಂದರೆಗೆ ಒಳಗಾಗಿದ್ದಾರೆ ನೋಡಿ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 1,53,930 ರೂಪಾಯಿ ಆಗಿರುವಂಥದ್ದು. ಹಾಗೆ 1 ಗ್ರಾಮ್ಗೆ 15,393 ರೂಪಾಯಿಯಿಂದ ಆಗಿದೆ. ಸೊ 140 ರೂಪಾಯಿ ಏರಿಕೆ ಆಗಿದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 1,41,100 ರೂಪಾಯಿ ಇದ್ರೆ 1 ಗ್ರಾಂ ಚಿನ್ನದ ದರ 14,110 ರೂಪಾಯಿ ಆಗಿದೆ. ಸೊ 135 ರೂಪಾಯಿ ಏರಿಕೆ ಆಗಿರುವಂಥದ್ದು ಬರೋಬ್ಬರಿ. ಸೊ ಬೆಳ್ಳಿ ಬೆಲೆ ಇವತ್ತು ತಟಸ್ಥ ಗ್ರಾಮ್ ಬೆಲೆ 255 ರೂಪಾಯಿ ಇದೆ. ಸೊ ಬೆಳ್ಳಿ ಕೆಜಿಗೆ 2,55,000 ರೂಪಾಯಿ ಇದೆ ಅನ್ನುವಂತಹ ಮಾಹಿತಿ ಇದೆ. ಇದೇ ರೀತಿಯಾಗಿ ಮುಂದುವರೆದು ಬಿಟ್ರೆ ನಿಜಕ್ಕೂ ನಮ್ಮ ಜನತೆ ಕಂಗಾಲಾಗೋದ್ರಲ್ಲಿ ಡೌಟ್ ಇಲ್ಲ.